ಇಲ್ಲಿ ಬಂದಿರುವ ಎಲ್ಲ ದಿವ್ಯಾತ್ಮ ಪರಮಾತ್ಮಗಳಿಗೆ ಕೋಟಿ ಕೋಟಿ ಪ್ರಣಾಮಗಳು. ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ ಈ ದಿನ ತುಂಬ ವಿಶೇಷ ದಿನ. ಲೋಕಾರ್ಪಣವಾಗಿ ಮಾಡಿರುವ ಲಲಿತಾ ನಾರಾಯಣ್ ಮೇಡಮ್ ಅವ್ರಿಗೂ ಅವರ ಕುಟುಂಬದವ್ರಿಗೂ ಎಲ್ಲರಿಗೂ ಕೂಡ ಕೋಟಿ ಕೋಟಿ ಧನ್ಯವಾದಗಳು, ಕೃತಜ್ಞತೆಗಳು. ಮತ್ತು ನನ್ನ ಹೆಸರು ಹನುಮಂತರಾವ್, ಒಂದು ಬಳ್ಳಾರಿ. ಧ್ಯಾನಕ್ಕೆ ಬರೋ ಮುಂಚೆ ನನ್ನ ಜೀವನ ಒಂಥರ ಇತ್ತು, ಅಸ್ತವ್ಯಸ್ತವಾಗಿ. ತಂದೆ ತಾಯಿಗಳು ಒಂದು ಜನ್ಮ ಈ ದೇಹಕ್ಕೆ ಕೊಟ್ಟರೆ ನಮ್ಮ ಗುರುಗಳು ಬ್ರಹ್ಮರ್ಷಿ ಪತ್ರಿಜಿಯವರು ಈ ಸತ್ಯದ ಒಂದು ಮಾರ್ಗ ತೋರಿಸಿ ನನಗೆ ಮರುಜನ್ಮ ಕೊಟ್ಟರು. ಧ್ಯಾನನೇ ಸಿಕ್ಕಿಲ್ಲ ಆದರೆ ಸುಮಾರು ಒಂದು 13-14 ವರ್ಷ ಆಗಿರಬಹುದು ನಾನು ಸುಸೈಡ್ ಮಾಡಿಕೊಂಡು. ಸೊ ಅಂಥ ಒಂದು ಪರಿಸ್ಥಿತಿ, ಅಂಥ ಒಂದು ಅನಾರೋಗ್ಯದಿಂದ ನಾನು ಪಾರಾದೆ ಈ ಧ್ಯಾನದ ಮೂಲಕ. ಮತ್ತು ಧ್ಯಾನ ಸರ್ವಸತ್ಯ, ಸರ್ವ ಸಹಜ, ಸರ್ವ ಸುಂದರ. ಇದು ತುಂಬ ಸುಲಭ, ತುಂಬ ಸೂಕ್ಷ್ಮ. ಏನೇನೋ ಮಾಡಿದ್ರೆ ನಮಗೆಲ್ಲ ತುಂಬ ಸಿಗ್ತದೆ ಅಂತ ದೊಡ್ಡ ದೊಡ್ಡದಾಗಿ ಆನೆ ಅಂಬಾರಗಳಲ್ಲಿ ಅಲಂಕಾರಣದಿಂದ ಹೋಮ ಯಜ್ಞ ಯಾಜ್ಞ ವೇದಿಕೆಗಳು, ಮಂತ್ರಾದಿಗಳು, ವೇದಗಳು, ಉಪನಿಷತ್ತುಗಳು ಎಲ್ಲ ಮಂತ್ರ ಘೋಷಣೆಯಿಂದ ನಡೀತಾ ಇರ್ತದೆ. ಆದರೆ ಇಡೀ ಜಗತ್ತೆಲ್ಲ ಸಮಸ್ತ ಜೀವರಾಶಿಗಳಲ್ಲಿ ಶ್ವಾಸದ ರೂಪದಲ್ಲಿ ಪ್ರಾಣವಾಯು ಪರಮಾತ್ಮ ಇದ್ದಾನೆ ಅಂತ ನಮಗೆ ಅರಿವೇ ಆಗಲ್ಲ. ಆ ಪ್ರಾಣವಾಯು ಆ ಭಗವಂತನೇ ಕೊಟ್ಟಿದ್ದಾನೆ. ಆ ಪ್ರಾಣವಾಯುವನ್ನು ಸಹಜವಾಗಿ ನಾವು ಗಮನಿಸ್ತಾ ಇದ್ದರೆ ನಾವು ಯಾರು, ಏನು, ಹೇಗೆ, ಎಂತ ಚೆನ್ನಾಗಿ ಗೊತ್ತಾಗ್ತದೆ. ಸೊ ನಮಗೆ ಮುಂದೆ ಇದ್ದವ್ರು ಗೊತ್ತಾಗ್ತಾರೆ, ಸುತ್ತಮುತ್ತ ಇದ್ದವ್ರು ಗೊತ್ತಾಗ್ತಾರೆ, ನಮ್ಮ ಕುಟುಂಬದವರು ಎಲ್ಲರೂ ಗೊತ್ತಾಗ್ತಾರೆ, ಅವ್ರು ಹೀಗೆ ಇವ್ರು ಹೇಗೆ ಅಂತ. ಎಲ್ಲೋ ಬಂಗಾರ ಯಾವ ಥರ ಕಮ್ಮಿ ಇದ್ದರೆ ಅಲ್ಲಿ ಹೋಗಿ ಅನ್ವೇಷಣೆ ಮಾಡ್ತೀವಿ, ರಾಕೆಟ್ ಬಗ್ಗೆ ಅನ್ವೇಷಣೆ ಮಾಡ್ತೀವಿ, ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಅದಕ್ಕೆ ಎಷ್ಟೋ ಅನ್ವೇಷಣೆ ಮಾಡ್ತೀವಿ. ಒಂದಾನೊಂದು ಜನ್ಮ ಇಂಥ ಜನ್ಮ ಬರ್ತಿದೆ, ಎಲ್ಲ ಬಿಟ್ಟು ನನ್ನನ್ನು ನಾನು ಅನ್ವೇಷಣೆ ಮಾಡ್ಕೊತೀನಿ. ಅದೇ ಧ್ಯಾನ. ಕಣ್ಣೆರಡು ತೆಗೆದು ಮೊದಲನೇ ಉಸಿರಿಂದ ಕೊನೆ ಉಸಿರುವರೆಗೂ ನಾವು ಹೊರಗಡೆನೇ ಪ್ರಯಾಣ ಮಾಡ್ತಾ ಇರ್ತೀವಿ. ಅದಕ್ಕೆಯೇ ದುಃಖ, ಅದಕ್ಕೆಯೇ ಚಿಂತೆ, ಅದಕ್ಕೆಯೇ ನಿರಾಸೆ. ಎಲ್ಲರೂ ಇದ್ದಾರೆ ನಮ್ಮ ಜೊತೆ, ಎಲ್ಲವೂ ಇದ್ದಾವೆ. ಆದರೆ ನಮ್ಮ ಜೊತೆಗೆ ಚಿಂತೆ, ದುಃಖ ಇದೇ. ಇದ್ರ ಜೊತೆಯಲ್ಲಿ ನಮ್ಮ ಬದುಕು. ಯಾಕೆ ಬಂದೀವಿ, ಯಾಕೆ ಹುಟ್ಟಿದ್ದೀವಿ, ಎಲ್ಲಿ ಹೋಗ್ತೀವಿ, ಜೀವನದ ಮೌಲ್ಯ ಏನು, ಏನೂ ಅರ್ಥ ಆಗಲ್ಲ. ಯಾವಾಗ ನಮ್ಮನ್ನು ನಾವು ಅರಿತುಕೊಳ್ತೀವಿ, ನಮ್ಮನ್ನು ನಾವು ಪಡಿತೀವಿ, ನಮ್ಮನ್ನು ನಾವು ತಿಳ್ಕೊಳ್ತೀವಿ, ಅವ ಜೀವನ ಬೇರೆನೇ ಥರ ಹೋಗ್ತದೆ. 1,00,000 ಜನ ಇದ್ದರೂ ನಿಮಗೆ ನೀವೇ ಒಬ್ಬರು. ಅದಕ್ಕೆ ಎಷ್ಟೋ ದುಃಖ ಈ ಕುಟುಂಬದಲ್ಲಿ, ಪ್ರಪಂಚದಲ್ಲಿ, ಸಮಾಜದಲ್ಲಿ. ಅನುಕ್ಷಣ ಕರ್ಮ ಸಿದ್ಧಾಂತ ನಮ್ಮ ಜೊತೆ ಇದ್ದು ನಮ್ಮನ್ನು ಪಾಠ ಗುಣಪಾಠ ಕಲಿಸ್ತಾ ಇರ್ತದೆ. ಅದು ಅರಿವಿಂದ ಅರ್ಥ ಮಾಡ್ಕೊಂಡು ಹೋದರೆ ಎಲ್ಲವೂ ನಮ್ಮ ಸೌಭಾಗ್ಯದಂತೆ ಕಾಣಿಸ್ತದೆ. ಸೊ ಇಂಥ ಒಂದು ಧ್ಯಾನ ಜ್ಞಾನ ಹಂಚೋಕ್ಕೆ ನಮ್ಮ ಪಿರಮಿಡ್ ಧ್ಯಾನಿಗಳು, ಮಾಸ್ಟರ್ಸ್ಗಳು ಅವರ ಜೀವನವನ್ನೇ ಈ ವಿಶ್ವಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾರೆ, ಅರ್ಪಣೆ ಮಾಡಿಕೊಂಡು ಹೋಗ್ತಾನೇ ಇದ್ದಾರೆ. ಮತ್ತು ಆ ಸಾಲಿಯಲ್ಲಿ ಸತ್ಯದ ಈ ಮಾರ್ಗ ಬುದ್ಧ, ಬ್ರಹ್ಮರ್ಷಿ ಪತ್ರಿಜಿಯವರು, ಅನೇಕ ಗುರುಗಳು, ಮತ್ತು ಅಂಥ ಹಾದಿಯಲ್ಲಿ ಇಂಥ ಗ್ರೇಟ್ ಮಾಸ್ಟರ್ಸ್, ಪ್ರೇಮದಾಸ್ ಅವರಂಥ ಮಾಸ್ಟರ್ಸ್ ಕೂಡ ನಮಗೆ ಎಷ್ಟೋ ಸ್ಫೂರ್ತಿದಾಯಕವಾಗಿ, ಧೈರ್ಯವಾಗಿ ಮುಂದೆ ನಡೆಸ್ತಾ ಇದ್ದಾರೆ. ಇಂಥ ಒಂದು ಸುಂದರ ಈ ಒಂದು ಪ್ರಾಗಡದಲ್ಲಿ, ಈ ಒಂದು ದೈವಿಕ ಶಕ್ತಿಯ ಪ್ರಾಗಡ ಜೊತೆಯಲ್ಲಿ ನನಗೂ ಅವಕಾಶ ಸಿಕ್ಕಿದೆ. ತಮ್ಮೆಲ್ಲರ ಜೊತೆಗೆ ನಾನು ಧನ್ಯ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಗುರು ಬಸವಲಿಂಗಾಯ ನಮಃ. ಇಲ್ಲಿ ನಡೆದಂಥ ಎಲ್ಲ ಆತ್ಮ ಬಂಧುಗಳಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಬ್ರಹ್ಮರ್ಷಿ ಪ್ರೇಮನಾಥ್ ಗುರುಗಳಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ಇಲ್ಲಿ ನಡೆದಂಥ ಹಿರಿಯ ಮಾಸ್ಟರ್ಸ್ ಎಲ್ಲರಿಗೂ ಆತ್ಮಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತು ನಾನು ಏನು ಮಾತಾಡೋಕ್ಕೂ ಗೊತ್ತಿಲ್ಲ, ಆಕಸ್ಮಿಕ ನಾನು ಬಂದಂಥವನು. ಆದರೆ ಇದಕ್ಕೆ ಒಂದು ಹಿನ್ನೆಲೆ ಇದೆ, ಅದನ್ನು ಸ್ವಲ್ಪರಲ್ಲೇ ಹೇಳ್ಬಿಡ್ತೀನಿ ನಾನು. ನಾವು ಮೊನ್ನೆ ತಾನೇ ಆಗಸ್ಟ್ 22ರಂದು
ಬ್ರಹ್ಮರ್ಷಿ ಪ್ರೇಮನಾಥ್ ಗುರುಗಳಿಂದ ನಮ್ಮ ಮನೆಯ ಮೇಲೆ ಒಂದು ಚಿಕ್ಕದೊಂದು ಪಿರಮಿಡನ್ನು ನಿರ್ಮಾಣ ಮಾಡಿದ್ವಿ. ಅದು ನಾನು ಈ ಥರ ಈ ಧ್ಯಾನಕ್ಕೆ ಅಂತ ನಾನು ಕಲ್ಪನೆ ಇರಲಿಲ್ಲ. ನಾವೊಂದು ಸಂಗೀತ ಬಳಗ ಇದೆ, ಅದಕ್ಕೆ ನಾವು ಸತ್ಸಂಗಕ್ಕಂತ ನಾನು ಏನೋ ಒಂದು ನಿರ್ಮಾಣ ಮಾಡಿದ್ವಿ. ಆಕಸ್ಮಿಕ ಒಬ್ಬರು ಹಿರಿಯ ಧ್ಯಾನಿಗಳು ಡಾಕ್ಟರ್ ಗಿರಿಸ್ವಾಮಿ ಅವರು ನಮ್ಮ ಮನೆ ಹಿಂದೆ ಒಂದು ಬೀಗಸ್ಥಾನ ಮಾಡಿದರು. ಅವರು ಶಿವಮೊಗ್ಗದವರು. ಅವ್ರ ಮನೆಗೆ ಬಂದಾಗ ನಮ್ಮ ಪಿರಮಿಡ್ ನೋಡಿದರು. ನೋಡಿದ ತಕ್ಷಣ ಅವ್ರು ಏನಂದ್ರೆ, ಇದು ಪಿರಮಿಡ್ ನಿರ್ಮಾಣ ಮಾಡಿರಿ, ಯಾಕೆ ಮಾಡಿರಿ, ಏನು ಮಾಡ್ತೀರಿ ಅಂತ ಕೇಳಿದ್ರು ಅವ್ರನ್ನ. ಇಲ್ಲರಿ, ನನಗೆ ಪಿರಮಿಡ್ ಬಗ್ಗೆ ಮಾಹಿತಿ ಇದೆ, ಅದು ಎನರ್ಜಿ ಸೆಂಟರ್ ಗೊತ್ತಿದೆ, ನಾನು ಬೇರೆ ಬೇರೆ ಏನೇನೋ ಯೋಗ ಸಾಧನೆಗಳನ್ನ ಮಾಡ್ತೀನಿ, ಧ್ಯಾನ ಮಾಡ್ತಾಯಿಲ್ಲ, ಅದ್ರ ಜೊತೆ ಸಂಗೀತ ಇದೆ, ನನಗೆ ಫ್ರೆಂಡ್ಸ್ ಇದ್ದಾರೆ, ಸತ್ಸಂಗ ಮಾಡಿದ್ದೀನಿ. ಇಲ್ಲ, ನಿಮಗೆಲ್ಲ ಗೊತ್ತಿದೆ, ಧ್ಯಾನ ಗೊತ್ತಿದೆ, ಬಟ್ ಅದನ್ನು ಆ ಥರ ನಾ ಸರಿಯಾಗಿ ಏನು ಮಾಡ್ತಾಯಿಲ್ಲ ಅಂದರೆ, ಇಲ್ಲ ನೀವು ಇದಕ್ಕೆ ಲೋಕಾರ್ಪಣೆ ಮಾಡಿರಿ, ಇದನ್ನು ನೀವು ಧ್ಯಾನಕ್ಕಾಗಿ ಬಳಸ್ರಿ, ಈ ಥರ ಹಿಂಗೆ ಎಲ್ಲ ನಮಗೆ ಬ್ರಹ್ಮರ್ಷಿ ಇವರು ಪ್ರೇಮನಾಥ್ ಸರ್ ಎಲ್ಲರೂ ಬರ್ತಾಯಿದ್ದಾರೆ, ಅವರು ಕೂಡ ನೀವು ಮಾಡಿಸ್ಬೋದಲ್ಲ ಅಂದ್ರೆ. ಅದು ನನ್ನ ಭಾಗ್ಯ ಅಂದೆ. ಅವ್ರು ಬರ್ತಾರೆ ಅಂದರೆ ಯಾರು ಬೇಡ ಅಂತಾರೆ, ನೀವು ರೆಡಿ ಮಾಡಿಸ್ರಿ, ನಾನು ಎಲ್ಲ ರೀತಿಯ ವ್ಯವಸ್ಥೆಗೆ ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ ನಾನು. ಸೊ ಹೀಗಾಗಿ ಆಕಸ್ಮಿಕವಾಗಿ ಅದು ಮೊನ್ನೆ ತಾನೇ ಲೋಕಾರ್ಪಣೆ ಆಯಿತು. ಅದಕ್ಕೆ ಮುಂದಾಳ ಅಥವಾ ನಮ್ಮ ಲಲಿತಾ ಮೇಡಮ್ ಅವರು ಮೂಲ ಕಾರಣೀಕರ್ತರು. ಅವರು ಮುಂದಿಂತು ಅವರೇ ಬಂದು, ಇಲ್ಲ ನೀವು ಮಾಡಿ, ನಾನೆಲ್ಲ ಬಂದು ಅಲ್ಲಿ ವ್ಯವಸ್ಥೆ ಮಾಡ್ತೀನಿ. ಯಾಕಂದ್ರೆ ನನಗೇನೂ ಗೊತ್ತೇ ಇಲ್ಲ ಇದು ಯಾವ ರೀತಿ ಉದ್ಘಾಟನೆ, ಯಾರು ಬರ್ತಾರೆ, ಅಲ್ಲಿ ಏನು ಕಾರ್ಯಕ್ರಮ ಮಾಡ್ತಾರೆ. ನಾವೆಲ್ಲ ಸಿವಿಲ್ ಕಾರ್ಯಕ್ರಮ, ಜನರಲ್ ಕಾರ್ಯಕ್ರಮ ಮಾಡಿದವರೆಲ್ಲ, ಸಿಂಪಲಾಗಿ ಸಂಗೀತ ಕಾರ್ಯಕ್ರಮ ಅಂತೂ. ಇದು ಧ್ಯಾನದ ವಿಶೇಷ ಕಾರ್ಯಕ್ರಮ ಇರೋದ್ರಿಂದ ಏನೂ ಗೊತ್ತಿರಲಿಲ್ಲ. ಅವರು ಬಂದು ಸ್ವತಃ ಇಬ್ಬರು ದಂಪತಿಗಳು ತಮ್ಮ ತಂಡವನ್ನು ಕಟ್ಟಿಕೊಂಡು ಬಂದು ಅಲ್ಲಿ ಬಂದು ಅದನ್ನು ಉದ್ಘಾಟನೆ ಅದ್ಭುತವಾಗಿ ಮಾಡಿದರು. ಯಾಕಂದರೆ ಇಂಥ ಕಾರ್ಯಕ್ರಮ ಯಾರೋ ಬರೋದಿಲ್ಲ. ಆದರೆ ನಾವು ಮೇಲ್ಗಡೆ ಮಾಡಿದ್ರಿಂದ ಸುಮಾರು ಒಂದು 200-300 ಜನ ಬಂದಿದ್ದರು ಅವತ್ತು. ಅದು ವಿಶೇಷ ಕಾರ್ಯಕ್ರಮ ಅನಿಸ್ತು. ಸೊ ಈ ರೀತಿ ಒಂದು ಸಂಬಂಧದಲ್ಲಿ ಇವತ್ತು ನಾನು ಇಲ್ಲಿಗೆ ಬರಲಿಕ್ಕೆ ಒಂದು ಕಾರಣ ಆಯಿತು. ಹೀಗಾಗಿ ಅವರು ಕೂಡ ಈಗ ತಮ್ಮ ಗ್ರಹದ ಮೇಲೆ ಅಖಿಲ ಪಿರಮಿಡ್ ನಿರ್ಮಾಣ ಮಾಡಿದ್ದು ನಮಗೆಲ್ಲ ತುಂಬ ಸಂತಸ ಸಂಗತಿ. ಸೊ ಹೀಗಾಗಿ ಅದರ ಪ್ರಯೋಜನವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು, ಅಲ್ಲಿ ಧ್ಯಾನ ಮಾಡಬೇಕು, ಆ ಎನರ್ಜಿಯನ್ನು ಪಡ್ಕೊಂಡು ನಾವು ಪುನೀತರಾಗೋಣ, ನಮ್ಮ ಆತ್ಮೋನ್ನತಿಯನ್ನು ಪಡೆಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ನನಗೆ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ನಾರಾಯಣ ದಂಪತಿ ಒಗ್ಗ ದಂಪತಿಗಳ ಪರಿವಾರಕ್ಕೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.